ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಪ್ರಾರ್ಥನಾ ಬಿರಾದರ ಪಾಟೀಲ್ ಅವರಿಗೆ ಸನ್ಮಾನಿಸಿದ ಪ್ರವೀಣ್ ನಾಯಕ್. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದ ಸುಪುತ್ರಿ ಪ್ರಾರ್ಥನಾ ನಾಗಪ್ಪ ಬಿರಾದರ ಪಾಟೀಲ್ ಅವರು ಕಡಗೇರಿ ಗ್ರಾಮದಲ್ಲಿರುವ ಸರ್ಕಾರಿ ಕನ್ನಡ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದರಿಂದ ಮದಭಾವಿ ಗ್ರಾಮದ ಶ್ರೀ ಸ್ವಾಮಿ ವಿವೇಕಾನಂದ ಶಿಕ್ಷಣ ಜ್ಞಾನ ವಿಕಾಸ ಕ್ರೀಡಾ ಸಂಸ್ಥೆ ಅಧ್ಯಕ್ಷರಾದ ಪ್ರವೀಣ್ ನಾಯಕ್ ಅವರು ಸನ್ಮಾನಿಸಿ ಪ್ರಾರ್ಥನಾ ವಿದ್ಯಾರ್ಥಿನಿಗೆ ಕಲಿತ ಶಾಲೆಗೆ ಅಥಣಿ ತಾಲೂಕಿಗೆ ಕೀರ್ತಿ ತಂದು ಹೆತ್ತ ತಂದೆ ನಾಗಪ್ಪ, ತಾಯಿ ವಿನೋದ ಆದರ್ಶ ಮಗಳಾಗಿದ್ದು, ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿಯುವ ಜನರಿಗೆ ಮಾದರಿಯಾಗಿದ್ದು, ಸರ್ಕಾರಿ ನೌಕರಿ ಮಾಡುವ ಪ್ರತಿಯೊಬ್ಬರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿ ಅಂತ ಹೇಳಿದರು. ಮುಂದಿನ ವಿದ್ಯಾಭ್ಯಾಸ ಪರಿಶ್ರಮದಿಂದ ಅಭ್ಯಾಸ ಮಾಡಿ ಒಳ್ಳೆಯ ಸ್ಥಾನಮಾನ ಪಡೆದುಕೊಳ್ಳುವಂತೆ ಶುಭವನ್ನು ಹಾರೈಸಿದರು. ವಿದ್ಯಾರ್ಥಿ ಪ್ರಾರ್ಥನಾ ಮಾತನಾಡಿ, ನನ್ನ ತಂದೆ ತಾಯಿ ಸಹಕಾರ, ನಾನು ಕಲಿತ ಶಾಲೆ, ಎಲ್ಲ ಶಿಕ್ಷಕರ ಮಾರ್ಗದರ್ಶನದಿಂದ ನಾನು 625 ಅಂಕ ಪಡೆಯಲು ಸಾಧ್ಯವಾಗಿದೆ ಅಂತ ಹೇಳಿದರು. ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಜಾನಪದ ಪರಿಷತ್ ರಾಜ್ಯ ಮಾಧ್ಯಮ ಸಲಹೆಗಾರ ಮಹೇಶ್ ಶರ್ಮಾ, ಮುಖಂಡರಾದ ಅನಿಲ್ ಬಾಮನಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನನ್ನ ಹೆಸರು ಪ್ರಾರ್ಥನಾ ನಾಗಪ್ಪ ಬಿರಾದರ ಪಾಟೀಲ್. ನಾನು ಸರ್ಕಾರಿ ಪ್ರೌಢಶಾಲೆ ಕಡಗೇರಿಯಲ್ಲಿ ನನ್ನ 10ನೇ ತರಗತಿ ವ್ಯಾಸಂಗ ಮಾಡಿದ್ದೇನೆ. ನಾನು SSLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿರುತ್ತೇನೆ. ನನ್ನ ಶ್ರಮದ ಹಿಂದೆ ನಮ್ಮ ತಂದೆ ತಾಯಿಯ ಪರಿಶ್ರಮ ಹಾಗೂ ನಮ್ಮ ಶಾಲೆ ಶಿಕ್ಷಕರ ಪರಿಶ್ರಮ, ಮುಖ್ಯೋಪಾಧ್ಯಾಯರ ಪರಿಶ್ರಮ ಎಲ್ಲವೂ ಇದೆ. ನನ್ನ ಈ ಸಾಧನೆಗೆ ನಮ್ಮ ತಂದೆ ತಾಯಿಯ ಪ್ರೋತ್ಸಾಹ, ನಮ್ಮ ಶಿಕ್ಷಕರ ಪ್ರೋತ್ಸಾಹ ಎಲ್ಲವೂ ಕಾರಣವಾಗಿದೆ ಎಂದು ಹೇಳಲು ಇಷ್ಟಪಡ್ತೀನಿ. SSLC ಪರೀಕ್ಷೆಯಲ್ಲಿ ಹಳ್ಯಾಳ ಗ್ರಾಮದ ಒಂದು ಸುಪುತ್ರಿಯಾದ ಹಾಗೂ ಕಟಗೇರಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿ ಇಡೀ ರಾಜ್ಯಕ್ಕೆ 625ಕ್ಕೆ 625 ಅಂಕಗಳನ್ನು ಪಡೆದುಕೊಂಡು ರಾಜ್ಯಕ್ಕೆ ಹಾಗೂ ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದು ಹೆತ್ತ ತಂದೆ ತಾಯಿಯ ಒಂದು ಹೆಸರನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಿದ್ದಾಳೆ. ಇದೇ ರೀತಿ ಮುಂದಿನ ವ್ಯಾಸಂಗ ಕೂಡ ತಮ್ಮ ಕಠಿಣ ಪರಿಶ್ರಮವನ್ನು ವಹಿಸಿ ಮತ್ತೊಮ್ಮೆ ಇಡೀ ರಾಜ್ಯಕ್ಕೆ ಒಂದು ಕೀರ್ತಿಯನ್ನು ತರಬೇಕು. ಅಲ್ಲಿ ಕಲಿಸಿದಂಥ ಎಲ್ಲ ಗುರುಗಳು ಕೂಡ ಉತ್ತಮ ಒಂದು ವಾತಾವರಣದಲ್ಲಿ ಬೆಳೆದು ಅವರನ್ನು ಕೂಡ ಹೆಸರು ಬೆಳೆಸಿದ